Hello dear students, welcome back. In the today's class I will explain you briefly about the coordinate geometry. Okay, coordinate geometry is nothing but the study of the geometry using the coordinate system. Okay, so already you know what is geometry. In the yesterday class I told about the triangles I explained yesterday. Now today coordinate geometry means first let you know what is coordinate system. Okay, I'll explain you about the coordinate system. Okay, two-dimensional coordinate system I'll explain you today. So this is a plane. ಇದೆಲ್ಲ ಕಲ್ತಿರ್ತೀರಿ ನೀವು ಹೈಸ್ಕೂಲ್ನಾಗ. ಸೊ ಜಸ್ಟ್ ಬ್ರೀಫ್ಲಿ revise the terms in English. Okay, this is a plane. Enter the plane. Okay, next coordinates in this plane. This is y axis. Y axis redu. Okay, one more I draw here. This is x axis. Enter the x axis. So the point where both x and y axis meets is called as the origin. ಏನಂತಾರೆ ಇದಕ್ಕೆ? origin. The x axis y axis ಗೊತ್ತಿರ್ತಾವ. ಇದು origin, 0 is the origin. Okay, ಈ x axis ಗೆ ಇನ್ನೊಂದು ಹೆಸರು ಅದ ರೀ, ಏನು ಆರ್ಡಿನೇಟ್ ಅಂತಾರೆ. ಇದಕ್ಕೆ ಏನಂತಾರೆ ರೀ? ಆರ್ಡಿನೇಟ್. ಆರ್ಡಿನೇಟ್. ಆಮೇಲೆ ವೈ ಆಕ್ಸಿಸ್ಗೂ ಇನ್ನೊಂದು ಹೆಸರದ ಅಬ್ಸಿಸ್ಸಾ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್? ಅಬ್ಸಿಸ್ಸಾ ಫಾರ್ ದ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ಗೆ ಏನಂತಾರೆ ರೀ? ಅಬ್ಸಿಸ್ಸಾ. One second, the spelling for this is abscissa. So this is the correct spelling, abscissa. Okay, abscissa andre y axis, ordinate andre x axis. ಇವು ನ್ಯೂ ಟರ್ಮ್ಸ್ ನಿಮಗೆ. ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಅಷ್ಟು ಕಲ್ತಿರ್ತೀರಿ ನೀವು. ಓಕೆ, ದಟ್ ಈಗ ನೋಡ್ರಿ, ಈ ಪ್ಲೇನ್ನಾಗ ಕೋಆರ್ಡಿನೇಟ್ ಸಿಸ್ಟಮ್ ತೆಗೆದನ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಇದೆ. ಓಕೆ, ಸೊ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್, 4 ಕ್ವಾಡ್ರಂಟ್ ಬರ್ತಾವೆ. 4 ಭಾಗ ಬಂದು 1 2 3 4 ಭಾಗ ಅದು. ಓಕೆ, ಸೊ ಇದು 1ನೇ ಭಾಗ. ಓಕೆ, ಫಸ್ಟ್ ನಂಬರ್ಸ್ ಡಿನೋಟ್ ಮಾಡೋಣ. ಈ ಒರಿಜಿನ್ದಿಂದ ರೈಟ್ ಸೈಡ್ ಎಕ್ಸ್ ಆಕ್ಸಿಸ್ ರೈಟ್ ಸೈಡ್ ಏನಿರ್ತಾವೆ ರೀ? ಪಾಸಿಟಿವ್ ನಂಬರ್ಸ್ ಇರ್ತಾವೆ. 1 2 3 4 ಆ್ಯಂಡ್ ಸೊ ಆನ್. ಓಕೆ, ಒರಿಜಿನ್ದಿಂದ ಲೆಫ್ಟ್ ಸೈಡ್ ಎಕ್ಸ್ ಆಕ್ಸಿಸ್ಗೆ ನೆಗೆಟಿವ್ ನಂಬರ್ಸ್ ಇರ್ತಾವೆ. -1 -2 -3 ಸೊ ಇದಕ್ಕೆ ಎಕ್ಸ್ ಡ್ಯಾಶ್ ಅಂತೀವಿ ನಾವು. ಓಕೆ, ನೆಕ್ಸ್ಟ್ ಒರಿಜಿನ್ದಿಂದ ಅಪ್ ಸೈಡ್ ಏನಿರ್ತಾವೆ ರೀ? ಪಾಸಿಟಿವ್ ನಂಬರ್ಸ್ ಆನ್ ದ ವೈ ಆಕ್ಸಿಸ್. ವೈ, ಕ್ಯಾಪಿಟಲ್ ವೈ. ನೆಕ್ಸ್ಟ್ ಡೌನ್ ಸೈಡ್ ನೆಗೆಟಿವ್ ನಂಬರ್ಸ್, -1 -2 -3 ಆ್ಯಂಡ್ ಸೊ ಆನ್. ಇದು ವೈ ಡ್ಯಾಶ್. ಇದೇನು ರೀ? ವೈ ಡ್ಯಾಶ್. ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಆಮೇಲೆ ಫೋರ್ತ್ ಕ್ವಾಡ್ರಂಟ್. ಓಕೆ, ಈಗ ನೋಡಿರಿ, ಫಸ್ಟ್ ಕ್ವಾಡ್ರಂಟ್ನಾಗ ಎಕ್ಸ್ ಆಕ್ಸಿಸ್ದು ಪಾಸಿಟಿವ್ ನಂಬರ್ಸ್ ಇದಾವೆ, ವೈ ಆಕ್ಸಿಸ್ನು ಪಾಸಿಟಿವ್ ಇದಾವೆ. ಸೊ ಅದಕ್ಕೆ ಏನು ಆಗ್ತದ? ಪಾಸಿಟಿವ್ ಕಾಮ ಪಾಸಿಟಿವ್ ಎಲ್ಲ 2 ಬರ್ತಾವೆ ಇಲ್ಲಿ ಫಸ್ಟ್. ಆಮೇಲೆ ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ಬೇಕು ಯಾವತ್ತಿದ್ರು, ಆಮೇಲೆ ವೈ, ಎಕ್ಸ್ ಕಾಮ ವೈ ಹಿಂಗಿರ್ತದೆ. ಓಕೆ, ಇಲ್ಲಿ ಬರ್ರಿ, ಎಕ್ಸ್ ಆಕ್ಸಿಸ್ ಮ್ಯಾಗ ನೋಡ್ರಿ, ಈ ರೀಸನ್ನಾಗ ಎಕ್ಸ್ ಆಕ್ಸಿಸ್ದಾಗ ನೆಗೆಟಿವ್ ಇದಾವೆ, ಮೈನಸ್ ಕಾಮ. ಈ ರೀಸನ್ನಾಗ ವೈ ಆಕ್ಸಿಸ್ ಮ್ಯಾಗ ಪಾಸಿಟಿವ್ ಇದಾವೆ, ವೈ ಕಾಮ ಮೈನಸ್ ಕಾಮ ಪ್ಲಸ್. ದಟ್ ಈಸ್ ಎಕ್ಸ್ ಕಾಮ ವೈ ಏನತ್ತಿಲ್ಲಿ? ಮೈನಸ್ ಕಾಮ ಪ್ಲಸ್. ಇಲ್ಲಿ ಬರ್ರಿ, ಫಸ್ಟ್ ವೈ ಆಕ್ಸಿಸ್ ನೋಡಬೇಕು, ಮೈನಸ್ ಐತಿ. ನೆಕ್ಸ್ಟ್ ವೈ ಆಕ್ಸಿಸ್ ನೋಡ್ರಿ, ಮೈನಸ್ ಅದ.
ಎಕ್ಸ್ ಆಕ್ಸಿಸ್ ಮ್ಯಾಗ ನೆಗೆಟಿವ್ ಅದಾವ, ವೈ ಆಕ್ಸಿಸ್ ಮ್ಯಾಗ ನೆಗೆಟಿವ್ ಅದಾವ. ದೇರ್ ಫೋರ್ ಮೈನಸ್ ಕಮ ಮೈನಸ್, ಥರ್ಡ್ ಕ್ವಾಡ್ರಂಟ್ ಈಸ್ ಮೈನಸ್ ಕಮ ಮೈನಸ್. ಇನ್ನು ಫೋರ್ತ್ ಕ್ವಾಡ್ರಂಟ್ ನೋಡ್ರಿ, ಎಕ್ಸ್ ಆಕ್ಸಿಸ್ ಮ್ಯಾಗ ಪಾಸಿಟಿವ್ ನಂಬರ್ಸ್ ಅದಾವ, ಪ್ಲಸ್ ಬರೀರಿ. ವೈ ಆಕ್ಸಿಸ್ ಮ್ಯಾಗ ನೆಗೆಟಿವ್ ನಂಬರ್ಸ್ ಅದಾವ, ನೆಗೆಟಿವ್ ಬರೀರಿ. ದಿಸ್ ಈಸ್ ಫೋರ್ತ್ ಕ್ವಾಡ್ರಂಟ್, ಪ್ಲಸ್ ಕಾಮ ಮೈನಸ್. ನೀವು ಗ್ರಾಫ್ ತೆಗಿಯೋದು ಯೂಸ್ ಮಾಡಿರ್ತೀರಿ. ದಿಸ್ ಈಸ್ ನಥಿಂಗ್ ಬಟ್ ದ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಈ ಕೋಆರ್ಡಿನೇಟ್ ಜಾಮೆಟ್ರಿದಾಗ ನೀವು ಏನೇನು ಕಲಿತೀರಿ ಅಂದ್ರೆ ಇದನ್ನು ಒನ್ ಮೋರ್ ಥಿಂಗ್, ಈ ಕೋಆರ್ಡಿನೇಟ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದಾರು ರೆನೆ ಡೆಸ್ಕಾರ್ಟೆಸ್ ಅಂತೇಳಿ. ರೆನೆ ಡೆಸ್ಕಾರ್ಟೆಸ್. ಸೊ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನು? ರೆನೆ ಡೆಸ್ಕಾರ್ಟೆಸ್ ಅಂತಕ್ಕಂಥ ಸೈಂಟಿಸ್ಟ್ನ ಈ ಕೋಆರ್ಡಿನೇಟ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇನ್ನು ಕೋಆರ್ಡಿನೇಟ್ ಜಾಮೆಟ್ರಿದಾಗ ನೀವು ಏನೇನು ಕಲಿತೀರಿ? ಕೋಆರ್ಡಿನೇಟ್ ಜಿಯೋಮೆಟ್ರಿ so in the coordinate geometry you will learn geometry using the algebra. ರೇಖಾಗಣಿತವನ್ನು ಅಂಕಗಣಿತದ ಉಪಯೋಗದಿಂದ, ಅಲ್ಜಿಬ್ರಾ ಬೀಜಗಣಿತದ ಉಪಯೋಗದಿಂದ ಕಲಿತೀರಿ ನೀವು. ಸೊ ಇನ್ ದ ಕೋಆರ್ಡಿನೇಟ್ ಜಾಮೆಟ್ರಿ ಯು ವಿಲ್ ಲರ್ನ್ the geometry using the help of the algebra. Okay, so that's why we will call it as a coordinate geometry. And this coordinate geometry has a variety of applications in engineering, physics, navigation and seismology, art and technology. ಭಾಳಷ್ಟು ಫೀಲ್ಡ್ನಾಗ ಕೋಆರ್ಡಿನೇಟ್ ಜಾಮೆಟ್ರಿ ಹ್ಯಾಸ್ ಅ ವೆರೈಟಿ ಆಫ್ ಅಪ್ಲಿಕೇಶನ್ಸ್. ಇದರ ಅಪ್ಲಿಕೇಶನ್ಸ್ ಭಾಳಷ್ಟು ಫೀಲ್ಡ್ನಾಗ ನಿಮ್ಗೆ ಸಿಗ್ತಾವೆ. ಓಕೆ, ಸೊ ವಾಟ್ ಈಸ್ ದಿಸ್? ಸ್ಟಡಿ ಆಫ್ ಜಾಮೆಟ್ರಿಕ್ ಫಿಗರ್ಸ್ ಯೂಸಿಂಗ್ ದಿ ಆಲ್ಜಿಬ್ರಾ ಈಸ್ ನಥಿಂಗ್ ಬಟ್ ಅ ಕೋಆರ್ಡಿನೇಟ್ ಜಾಮೆಟ್ರಿ. ಓಕೆ, ಕೋಆರ್ಡಿನೇಟ್ ಜಾಮೆಟ್ರಿದಾಗ ನೋಡ್ರಿ, ದೇರ್ ಆರ್ 3 ಟರ್ಮ್ಸ್. ಇಲ್ಲಿ ಏನು ಬರ್ತಾವೆ ಅಂದ್ರೆ ನಿಮ್ಗೆ 3 ಟರ್ಮ್ಸ್ ಬರ್ತಾವೆ. ನೀವು 3 ಟರ್ಮ್ಸ್ ಬಗ್ಗೆ ಕಲಿತೀರಿ ಇಲ್ಲಿ. ದೇ ಆರ್ ಒಂದೇದು ಡಿಸ್ಟನ್ಸ್ ಫಾರ್ಮುಲೆ. ಡಿಸ್ಟನ್ಸ್ ಫಾರ್ಮುಲಾ. ಓಕೆ, ಎರಡನೇದು ಏನು ಕಲಿತೀರಂದ್ರೆ ಸೆಕ್ಷನ್ ಫಾರ್ಮುಲೆ. ಆಮೇಲೆ ಇನ್ನೂ ಒಂದು ಏನು ಕಲಿತೀರ ಲಾಸ್ಟ್ಲಿ, ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರೈಯಾಂಗಲ್ ಏನು ಕಲಿತೀರಿ ಅಂದರೆ ಏರಿಯಾ ಆಫ್ ದಿ ಟ್ರಯಾಂಗಲ್. ಓಕೆ, ಸೊ ಬ್ರೀಫ್ಲಿ ಒನ್ ಬೈ ಒನ್ ನೋಡೋಣ. ಡಿಸ್ಟೆನ್ಸ್ ಫಾರ್ಮುಲೆ, ಸೆಕ್ಷನ್ ಫಾರ್ಮುಲೆ ಆ್ಯಂಡ್ ಏರಿಯಾ ಆಫ್ ದಿ ಟ್ರಯಾಂಗಲ್ಸ್. ಓಕೆ, just I am a revision doing for you people whatever you learned in the SSLC classes. Okay, so Kannada medium students do concentrate on the English terms, so what they will call for this. Okay, first is distance formula. Okay, how the distance between the 2 points is find out using the algebra. Okay, so ನೋಡ್ರಿ, ಇದೊಂದು ಪಾಯಿಂಟಾ, ಇದೊಂದು ಪಾಯಿಂಟಾ, ಈ ಎರಡತ್ರದ್ದು ಪಾಯಿಂಟಿಂದ ಡಿಸ್ಟೆನ್ಸ್ ಇದು. ಓಕೆ, ದಿಸ್ ಈಸ್ ಪಾಸಿಬಲ್ ಯೂಸಿಂಗ್ ದ ಸ್ಕೇಲ್ ಓನ್ಲಿ ನಾವು. ಓಕೆ, ನಾರ್ಮಲಾಗಿ ನೋಡಕ್ಕೆ ಹೋದ್ರೆ ಇನ್ನು ಡಿಸ್ಟೆನ್ಸ್ ಹೆಂಗೆ ಪಾಯಿಂಟ್ ಮಾಡೋದು ನಾವು ಯೂಸಿಂಗ್ ದ ಸ್ಕೇಲ್ ಓನ್ಲಿ ಪಾಸಿಬಲ್ ಆಗುತ್ತೆ. ಓಕೆ, ಸೊ ಇದನ್ನು ಜಾಮೆಟ್ರಿಗೆ ಕನ್ವರ್ಟ್ ಮಾಡಿ, ಜಾಮೆಟ್ರಿಕಲ್ ಫಿಗರ್ ಕನ್ವರ್ಟ್ ಮಾಡಿ ಅಲ್ಜಿಬ್ರೈಕ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಡಿಸ್ಟೆನ್ಸ್. ಓಕೆ, ಸೊ ಅದನ್ನೇ ನೋಡ್ರಿ. ಈಗ ಟೇಕ್ ಅ ಕೋಆರ್ಡಿನೇಟ್ ಸಿಸ್ಟಮ್, ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್, ವೈ ಎಕ್ಸ್. ಓಕೆ, ದಿಸ್ ಈಸ್ ದ ಒರಿಜಿನ್, ದಿಸ್ ಈಸ್ ದ ಪಾಯಿಂಟ್ P, x1 y1, point Q
x2 y2. Okay, to locate a point on the coordinate system we need x and y. Okay, x comma y, that's why x1 y1 x2 y2 ಕನ್ಸಿಡರ್ ಮಾಡ್ತೀವಿ ನಾವು. ಈಗ ಒಂದು ಪಾಯಿಂಟನ್ನು ಕೋಆರ್ಡಿನೇಟ್ ಸಿಸ್ಟಮ್ನಾಗ ಗುರುತಿಸ್ಬೇಕಾಗಿತ್ತಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕು, ವೈ ವ್ಯಾಲ್ಯೂ ಬೇಕು ನಮಗೆ, ಹೌದಾ? ಅದು 0 ಇದ್ರೂ ನಡಿತೈತಿ. ಸಪೋಸ ಎಕ್ಸ್ ಕಾಮ 0 ಇತ್ತಂದ್ರೆ ಪಾಯಿಂಟ್ ಎಲ್ಲಿರ್ತೈತಿ ರೀ? ಎಕ್ಸ್ ಆಕ್ಸಿಸ್ ಮ್ಯಾಗ ಇರ್ತೈತಿ, ಹೌದಾ? ಸಪೋಸ್ 0 ಕಮ್ಮ ವೈ ಇತ್ತಂದ್ರೆ ಪಾಯಿಂಟ ವೈ ಆಕ್ಸಿಸ್ ಮ್ಯಾಗ ಇರ್ತೈತಿ. ಈಗ 1 ಕಮ್ಮ 1 ಬಂತಂದ್ರೆ ಇಲ್ಲಿ ಬರ್ತೈತಿ. ಇದು 1 ಇದು 1, ಸೊ 2 ಎಲ್ಲಿ ಕೊಡ್ತಾವಲ್ಲ ಇದನ್ನ ಈ ಕಡೆ ಡ್ರಾ ಮಾಡಿದ್ರಿ, ಇದನ್ನ ಹಿಂಗೆ ಡ್ರಾ ಮಾಡೋದು. ಸೊ 2 ಎಲ್ಲಿ ಕೂಡಿದು, ದಿಸ್ ಈಸ್ ದ ಪಾಯಿಂಟ್. ಓಕೆ, ಇದು ಕೋಆರ್ಡಿನೇಟ್ನ ಡಿನೋಟ್ ಮಾಡ್ತೀವಿ ನಾವು. ಕೋಆರ್ಡಿನೇಟ್ ಪಾಯಿಂಟ್ಸ್ನ ಪೇರ್ ಆಫ್ ಪಾಯಿಂಟ್ಸ್ ಆನ್ ದ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಡಿನೋಟೆಡ್ ಬೈ ಲೈಕ್ ದಿಸ್. ಓಕೆ, ಇದಕ್ಕೊಂದು ಲೈನ್ ಡ್ರಾ ಮಾಡಿರಿ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ಆಕ್ಸಿಸ್. ಇದಕ್ಕೊಂದು ಲೈನ್ ಡ್ರಾ ಮಾಡಿರಿ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸ್ ಆಕ್ಸಿಸ್. ಓಕೆ, ಸೊ ಪಾಯಿಂಟ್ ಪಿ ದಿಂದ ಒಂದು ಲಂಬವಾಗಿ ಎಕ್ಸ್ ಆಕ್ಸಿಸ್ಗೆ ಒಂದು ಲೈನ್ ಡ್ರಾ ಮಾಡೀನಿ. ಪಾಯಿಂಟ್ ಕ್ಯೂದಿಂದ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಡ್ರಾ ಮಾಡೀನಿ. ಓಕೆ, ಕಾಲ್ ದಿಸ್ ಎಸ್ ಆರ್ ಆ್ಯಂಡ್ ಎಸ್. ಓಕೆ, ಈ ಪಾಯಿಂಟ್ ಪಿನ ಇಲ್ಲಿ ಟಚ್ ಮಾಡಿರಿ, ಪಾಯಿಂಟ್ ಪಿ. ಓಕೆ, ಸೊ ನೇಮ್ ದಿಸ್ ಆಸ್ ಅ ಟಿ. ಓಕೆ, ಸೊ ನೀವು ಡೆರಿವೇಷನ್ಸ ಕಲ್ತಿರ್ತಿರಿದ್ರು. ಓಕೆ, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮಗೀಗ ಹೌ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಓಕೆ, ನೋಡ್ರಿ, ಈಗ ಅದ ಇಲ್ಲಿ 0. ಒಬ್ಬ ಮನುಷ್ಯ ಏನು ಮಾಡಾಕ್ತಾನೆ ರೀ? ಹೀ ಈಸ್ ಎಟ್ ದ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ಫ್ರಮ್ 15 ಕಿಲೋಮೀಟರ್ ಟು ದಿ ಒರಿಜಿನ್. ಒರಿಜಿನ್ದಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಒಂದು ಪಾಯಿಂಟ್ನಾಗ ನಿಂತಾನೆ. ಅದನ್ನ ಎಕ್ಸ್ ಆಕ್ಸಿಸ್ ಮ್ಯಾಗ ಗುರುತಿಸ್ಕೊಂಡ್ರನ್ನ. ಓಕೆ, ಸೊ ಒಬ್ಬ ಮನುಷ್ಯ ನಿಂತಾನೆ ಇಲ್ಲಿ 15 ಕಿಲೋಮೀಟ್ರ್. ಅದನ್ನು ಈ ಕಡೆದಿಂದ ನೋಡಿದ್ರೆ ನಾವು, ಓಕೆ, ವೈ ಆಕ್ಸಿಸ್ ಮ್ಯಾಗಿಂದ ನೋಡಿದ್ರೆ ಎಷ್ಟು ಡಿಸ್ಟೆನ್ಸ್ನಾಗ ನಿಂತಾನೆ? ಇಲ್ಲಿ 36 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ನಿಂತಾನೆ. 36 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ನಿಂತಾನೆ. ಓಕೆ, ಸೊ ಪಾಯಿಂಟ್ ಎ, ಪಾಯಿಂಟ್ ಬಿ. ಓಕೆ, ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ರಿ ನಾವು. ಇವೆರಡು ಗೊತ್ತದ ನಮ್ಗೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಂಡು ಹಿಡಿಬೇಕಲ್ಲ ನಾವು. ಇದಕ್ಕೆ ಡಿಸ್ಟೆನ್ಸ್ ಕಂಡು ಹಿಡಿಯೋಕೆ ಆಲ್ರೆಡಿ ಒಂದು ನಮ್ಗೆ ಹಿಂಟ್ ಅದ, ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಹೌದು, ಇವೆರಡು ಸೈಡ್ ಗೊತ್ತಾ ಅಂದರೆ ಈ ಸೈಡ್ನ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಕಂಡು ಹಿಡಿಬೋದು, ಬಿಕಾಸ್ ಇಟ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ತೈತಿ. ಓಕೆ, ಸೊ ಅದರ್ ದೆನ್ ಪೈಥಾಗೋರಸ್ ಥಿಯರಮ್ ಈ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಂದ್ರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮಗೆ ದಟ್ ಈಸ್ ಓನ್ಲಿ ಯೂಸಿಂಗ್ ದ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ತೀವಿ ನಾವು. ಓಕೆ, ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ನೋಡಿರಿ. ವಾಟ್ ಈಸ್ ದ ಡಿಸ್ಟೆನ್ಸ್ ಫಾರ್ಮುಲೆ ನಿಮ್ಗೆ ಗೊತ್ತಿರ್ತದ. ದಟ್ ಈಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ರೂಟ್ ಆಫ್, ಹೌದಾ? ಪಿ ಕ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 square plus y2 minus y1 square right? So this is the distance formula you have already used in your high school classes. Okay, ಇದಕ್ಕೆ ಏನಂತೀವಿ ನಾವು? ಡಿಸ್ಟೆನ್ಸ್ ಫಾರ್ಮುಲೆ ಅಂತೀವಿ. ಓಕೆ, ನೆಕ್ಸ್ಟ್ ಈಸ್ examples. Already you know, no need to solve the examples, I think. Otherwise take one example, better it will understand clearly. Find the distance between the points. Example is find the distance between the points. So points are 2, 3 and 4, 1. ಏನು ಮಾಡ್ಬೇಕ್ರಿ? ಎರಡು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಪಾಯಿಂಟ್ ಮಾಡ್ಬೇಕು. ನಾ ಈಗ ಏನು ಸಿಂಪಲ್ಲಾಗಿ ಏನು ಮಾಡಿದ್ರಿ? ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋದು. ಇದು x1 y1 ಪಾಯಿಂಟ, ಇದಕ್ಕೆ x2 y2 ಪಾಯಿಂಟ್ ಅಂತ ತೊಗೊಂಡ್ಬಿಡ್ರಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್.
ಡಿಸ್ಟೆನ್ಸ್ ಫಾರ್ಮುಲಾ ಪಿ ಕ್ಯೂ, ಇದನ್ನು ಪಿ ಅನ್ರಿ, ಇದು ಕ್ಯೂ ಅನ್ರಿ. ಓಕೆ, ದಿಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ ನಮ್ಗೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ದಿಸ್ ಈಸ್ ಈಕ್ವಲ್ ಟು ದಿ ದಟ್ x2 ನೋಡ್ರಿ ಏನದ 4 ಅದ ಮೈನಸ್ x1 ಏನದ 2 ಅದ ಸ್ಕ್ವೇರ್ ಪ್ಲಸ್ y2 ಮೈನಸ್ y1, y2 1 ಅದ ಮೈನಸ್ y1 3 ಅದ ಸ್ಕ್ವೇರ್ ಈಸ್ ಈಕ್ವಲ್ ಟು ದಿ 4 minus 2 square is 2 square, 1 minus 3 is minus 2 whole square. Okay, this is equal to the square root of square. 2 square is 4 minus 2 square is also 4 is equal to the root 8. root 8 ಬಂತ ಇದು ಹೆಂಗೆ ಬರಿಬೋದು ನೋಡ್ರಿ, 8ನ 2 into 4 ಬರಿಬೋದು. 4 ರೂಟಿಂದ ಹೊರಗಡೆ ಬಂದರೆ 2 root 2 ಯೂನಿಟ್ಸ್. ಓಕೆ, ಅವ್ರು ಕಿಲೋಮೀಟರ್ ಮೆನ್ಷನ್ ಮಾಡಿದರೆ ಕಿಲೋಮೀಟರ್, ಮೀಟರ್ ಮೆನ್ಷನ್ ಮಾಡಿದರೆ ಮೀಟರ್ ಅಂತ ಬರೀಬೇಕು. ವಾಟ್ ಎವರ್ ಇಟ್, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಈಸ್ 2 root 2 ಯೂನಿಟ್ಸ್. ಓಕೆ, ದಿಸ್ ಈಸ್ ಅಬೌಟ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಈಸ್ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಸೊ ನೋಡಿರಿ, ಸೆಕ್ಷನ್ ಫಾರ್ಮುಲಾ ಡ್ರಾ ಮಾಡೋಕ್ಕೂ ಏನು ಬೇಕು ನಮ್ಗೆ, ಕೋಆರ್ಡಿನೇಟ್ ಸಿಸ್ಟಮ್ ಬೇಕಾ. ಡ್ರಾ ದ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, y ಆಕ್ಸಿಸ್, ಇದು x ಆಕ್ಸಿಸ್. ಕನ್ಸಿಡರ್ ಅ ಲೈನ್, ಒಂದು ಲೈನ್ ಕನ್ಸಿಡರ್ ಮಾಡ್ತೇನೆ ರೀ. ಸೊ ಪಾಯಿಂಟ್ ಈಸ್, ದಿಸ್ ಇಸ್ ದ ಪಾಯಿಂಟ್ A, x1, y1 with the points. This is the point P, x, y. Point B, x2, y2. ಸೊ ನೋಡ್ರಿ, A to the B ಒಂದು ಲೈನ್ ಅದ. ಈ ಲೈನನ್ನು ಪಾಯಿಂಟ್ P ಡಿವೈಡ್ಸ್ ಇನ್ ದ ರೇಷಿಯೋ m1:m2 ಹೌದಾ. ಈ ರೇಷಿಯೋದಾಗ ಏನು ಮಾಡ್ತೈತಿ, ಆ ಅನುಪಾತದಾಗ ಈ ಲೈನನ್ನು ಡಿವೈಡ್ ಮಾಡ್ತೈತಿ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ, ವಿಚ್ ಡಿವೈಡ್ಸ್ ದ ಲೈನ್ ಇನ್ ದ ರೇಷಿಯೋ m1:m2 ಇನ್ ದ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ. ಓಕೆ, ಈಗ ಏನು ಮಾಡ್ಬೇಕಾಗೈತಿ, ಇದಕ್ಕೆ ಸೆಕ್ಷನ್ ತೆಗಿಬೇಕು ನಾವೀಗ. ಹೌದಾ, ಇದ್ರ ಫಾರ್ಮುಲೆ ಫೈಂಡ್ ಔಟ್ ಮಾಡ್ಬೇಕಾ. ಫಾರ್ ದ್ಯಾಟ್, ಸೊ ಡ್ರಾ ದ ಲೈನ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಡ್ರಾ ದ ಲೈನ್. ಹೌದಾ, ನೆಕ್ಸ್ಟ್ ಇದು ಜಾಯಿನ್ ಮಾಡಿರಿ, ಇಲ್ಲೊಂದು ಸಿಗ್ತದೆ ನಿಮ್ಗೆ, ಇಲ್ಲಿ ಜಾಯಿನ್ ಮಾಡಿರಿ, ಇಲ್ಲೊಂದು ಟ್ರಯಾಂಗಲ್ ಸಿಗ್ತದೆ ನಿಮಗೆ. ಓಕೆ, ಎ ಬಿ ಆಯಿತಾ. ನೆಕ್ಸ್ಟ್ ಸಿ, ದಿಸ್ ಈಸ್ ಡಿ. ನೆಕ್ಸ್ಟ್ ನೇಮ್ ದೀಸ್ ಪಾಯಿಂಟ್ಸ್ ಆರ್ ಎಸ್ ಟಿ. ಹೌದಾ, ಸೆಕ್ಷನ್ ಫಾರ್ಮುಲೆ ನೀವು ಕಲ್ತಿರ್ತೀರ ಸ್ಕೂಲ್ನಾಗ, ಸೇಮ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಇಂಟರ್ನಲ್ ಡಿವಿಷನ್ ಫಾರ್ಮುಲೆ ಏನು ರಂಗಾರ, ವಿ ಹ್ಯಾವ್ ಟು ಫೈಂಡ್ ದ ದಿಸ್ ಪಾಯಿಂಟ್ P of x, y. Okay, what is the formula? m2x1 plus m1x2 divided by m1 plus m2, comma m2y1 plus m1y2 divided by m1 plus m2. This is the section formula which we use to find the point P of x, y. Okay, the line AB which is divided by the point x, y in the ratio internally m1 ratio m2. externally ನು ಬರ್ತದ ರೀ, ಇಂಟರ್ನಲ್ಲಿ ನು ಬರ್ತದ. ಅವಾಗ ನೆಗೆಟಿವ್ ಬರ್ತಾವ ಅಷ್ಟೇ, m1 minus m2, m1 minus m2 ಬರ್ತಾವೆ ಯಾವಾಗ ಎಕ್ಸ್ಟರ್ನಲ್ ಡಿವಿಷನ್ ತೊಗೊಂಡಾಗ. ಓಕೆ, ದಿಸ್ ಈಸ್ ಸೆಕ್ಷನ್ ಫಾರ್ಮುಲೆ. ಇನ್ನು ಏರಿಯಾ ಆಫ್ ಟ್ರಯಾಂಗಲ್ ಬರ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಆಲ್ರೆಡಿ ನಿಮ್ಗೆ ಗೊತ್ತದ. ಓಕೆ, ಸೊ ಹೌ ಟು ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ದಟ್ ಈಸ್ ಯೂಸಿಂಗ್ ದ ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ವೆನ್ height and base are given. 1/2 base into altitude, or you may use it call it a height. Then suppose ಈಗ ಟ್ರಯಾಂಗಲ್ ಐತೆ ನಿಮ್ಮದು, ರೈಟ್, 3 ಪಾಯಿಂಟ್ಸ್ ಅದಾವ, A
ABC. Okay, this is your altitude. Okay, name this as a D. Base distance ಗೊತ್ತಿಲ್ಲ ನಮಗೆ, ಹೈಟದು ಡಿಸ್ಟೆನ್ಸ್ ಗೊತ್ತಿಲ್ಲ. ಸಪೋಸ್ ಪಾಯಿಂಟ್ಸ್ ಕೊಟ್ಟಿದ್ದಾರಂದ್ರೆ x1 y1 x2 y2 ಆಮೇಲೆ ಇದೊಂದು ಪಾಯಿಂಟ x3 y3. ಸೊ ಇದನ್ನೇನು ಮಾಡ್ಕೋಬೇಕು ನಾವು ಕೋಆರ್ಡಿನೇಟ್ ಸಿಸ್ಟಮ್ನಾಗ ತೊಗೋಬೇಕಾ, ರೈಟ್. ಕೋಆರ್ಡಿನೇಟ್ ಸಿಸ್ಟಮ್ನಾಗ y ಆಕ್ಸಿಸ್ x ಆಕ್ಸಿಸ್ ಒರಿಜಿನ್ ಕಂಪಲ್ಸರಿ ಇವೆಲ್ಲ. ಸೊ ಒಂದು ಲೈನ್ ಮಾಡಿ ಡ್ರಾ ಮಾಡಿರಿ ಪರ್ಪೆಂಡಿಕ್ಯುಲರ್ ಆಗಿ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಿರಿ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಿ. ಇದರ ಏರಿಯಾ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ವಿ ನೋ ದ ಫಾರ್ಮುಲೆ, ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ is ABC. Area of triangle ABC is equal to the ಏನ್ರಿ ಏರಿಯಾ 1/2 x1 y2 minus y1 y2 minus y3 plus x2 then y3 minus y1 plus x3 y1 minus y2. So this is the formula which already we have used in the high school classes. ಈ ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಆಫ್ ದ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಿರಿ. ಈ ಫಾರ್ಮುಲಾ ಹೆಂಗೆ ಬಂತಂದು ಗೊತ್ತದ ನಿಮಗೆ, ಡೆರಿವೇಷನ್ ಮಾಡಿರ್ತೀರಿ, ಇದ್ರ ಪ್ರೂಫ್ ಮಾಡಿರ್ತೀರಿ ನೀವು. ಓಕೆ. ಸೊ ದಿಸ್ ಈಸ್ ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ಕೋಆರ್ಡಿನೇಟ್ ಜಾಮೆಟ್ರಿದಾಗ ಏನೇನು ಬರ್ತಾವ್ರಿ ನಿಮ್ಗೆ, ಫಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಬರ್ತದೆ. ದೆನ್ ಆಫ್ಟರ್ ದ್ಯಾಟ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು, ವಿತ್ ದ ಹೆಲ್ಪ್ ಆಫ್ ಅಲ್ಜಿಬ್ರಾ ಕೋಆರ್ಡಿನೇಟ್ ಜಾಮೆಟ್ರಿನ ಡೆವಲಪ್ ಆಗ್ತದೆ. ಓಕೆ. ಸೊ ದಟ್ ಈಸ್ ಇಂಟ್ರಡ್ಯೂಸ್ಡ್ ಬೈ, ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ ಇದನ್ನಂದ್ರೆ ರೆನೆ ಡೆಸ್ಕಾರ್ಟ್ಸ್ ಅಂತೇಳಿ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ, ಕೋಆರ್ಡಿನೇಟ್ ಜಾಮೆಟ್ರಿ. ಇಟ್ ಹ್ಯಾಸ್ ಅ ವೆರೈಟಿ ಆಫ್ ಅಪ್ಲಿಕೇಶನ್ಸ್. ಈ ಕೋಆರ್ಡಿನೇಟ್ ಜಾಮೆಟ್ರಿನ ಫಿಸಿಕ್ಸ್ನಾಗ ಯೂಸ್ ಮಾಡ್ತಾರೆ, ಇಂಜಿನಿಯರಿಂಗ್ದಾಗ ಯೂಸ್ ಮಾಡ್ತಾರೆ, ಆರ್ಟ್ ಆ್ಯಂಡ್ ಕಲ್ಚರ್ದಾಗ ಯೂಸ್ ಮಾಡ್ತಾರೆ. ಓಕೆ. ನೆವಿಗೇಷನ್ಸ್ನಾಗ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದ್ರಾಗ ಏನೇನು ಕಲ್ತೀವಿ ನಾವು, ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಅಸ್. ಹೌದಾ, ಮತ್ತು ನಿಮ್ದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೂ ಡಿಸ್ಟೆನ್ಸ್ ಯೂಸ್ ಮಾಡ್ಕೋಬೋದ್ರೆ ನಾವು ಪಾಯಿಂಟ್ಸ್ ನೋಡ್ಕೊಂಡ್ರೆ. ದಟ್ ಈಸ್ ಆಲ್ರೆಡಿ ಟೆಕ್ನಾಲಜೀಸ್ ಇದ್ದಾವೆ. ಗೂಗಲ್ನಾಗ ಮ್ಯಾಪ್ಸ್, ನ್ಯಾವಿಗೇಷನ್ ಮ್ಯಾಪ್ನಾಗ ಹೊಡೆದ್ರೆ ನಿಮ್ಗೆ ಸಿಗ್ತದೆ. ದಟ್ ಈಸ್ ಡಿಸ್ಟೆನ್ಸ್. ಓಕೆ. ಆಮೇಲೆ ಸೆಕ್ಷನ್ ಫಾರ್ಮುಲಾ ಕಲಿತೀವಿ ಆ್ಯಂಡ್ ಏರಿಯಾ ಆಫ್ ದ ಟ್ರಯಾಂಗಲ್. ಓಕೆ. ಸೊ ಈ ಫಾರ್ಮುಲೆ ಬಿಟ್ಟು ಇನ್ನೊಂದು ಫಾರ್ಮುಲೆ ಕ್ರಿಯೇಟ್ ಮಾಡ್ಕೋತೀವಿ ಅಲ್ಜಿಬ್ರೈಕಲಿ. ದಟ್ ಈಸ್ ದ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಕೆ. ಓಕೆ. ಸೊ ದಿಸ್ ಈಸ್ ಬ್ರೀಫ್ಲಿ ಅಬೌಟ್ ದ ಕೋಆರ್ಡಿನೇಟ್ geometry. Okay, I will stop this class in here only. Okay, thank you.